ಭಾಳಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬಂದಂಥವ್ರು, ಮಹಿಳೆಯರ ಬಗ್ಗೆ ಭಾಳಷ್ಟು ಕಾಳಜಿ ಇಟ್ಕೊಂಡಂಥವ್ರು. ಅದೇ ಸರ್ವೆಗಳನ್ನು ಕೂಡ ನೀವು ಹಲವು ಮಾಡಿದ್ದೀರಾ. ಆದರೆ ರಾಜಕಾರಣ ಒಂದೊಂದು ಸಲ ಬೇಜಾರಾಗಲ್ವಾ? ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಮೆನ್ ಡಾಮಿನೇಷನ್ ಜಾಸ್ತಿ. ನಿಮಗೂ ಅನಿಸಿರ್ಬೋದು ಅದಲ್ವಾ? ಅನುಭವಿಸಿರ್ಬೋದೇನೋ, ಅನುಭವಿಸ್ತಾ ಇದ್ದೀವಿ ಸರ್. 100%. ಏನು ಕಾಂಗ್ರೆಸ್ ಪಕ್ಷ ಬೆಟರ್ ಅಂತ ನಾನು ಹೇಳಲ್ಲ, ಪ್ರತಿ ಒಂದು ಪಕ್ಷದಲ್ಲೂ ಇದೆ. ಇವಾಗ ನಾನು ಕಾಂಗ್ರೆಸ್ ಪಕ್ಷದ ಇದಾಗ ಮಾತಾಡ್ತಿಲ್ಲ, ಒಂದು ಹೆಣ್ಮಗಳಾಗಿ ಮಾತಾಡ್ತಿದ್ದೀನಿ. ಅಷ್ಟು ಬಿ ಜೆ ಪಿಲಿರೋ ಹೆಣ್ಮಕ್ಳು ಆಗ್ಬೋದು, ಕಾಂಗ್ರೆಸ್ ಪಕ್ಷದಲ್ಲಿರೋ ಹೆಣ್ಮಕ್ಳಾಗ್ಬೋದು, ಎಲ್ಲರನ್ನೂ ರೆಪ್ರೆಸೆಂಟ್ ಮಾಡ್ಕೊಂಡು ಮಾತಾಡ್ತಿದ್ದೀನಿ. ಡೆಫಿನೆಟ್ಲಿ ಇಟ್ಸ್ ಅ ಮೇಲ್ ಡಾಮಿನೇಟೆಡ್ ಏರಿಯಾ ಆರ್ ಮೇಲ್ ಡಾಮಿನೇಟೆಡ್ ಇಂಡಸ್ಟ್ರಿ, ಅಥವಾ ಏನು ವಾಟ್ ಎವರ್ ಏರಿಯಾ. ಆದರೆ ಈ ನಡುವೆ ಏನು ಕೆಲವರು ಮಿನಿಸ್ಟರ್ ಆದ್ರೂ ಏನು ಯಾವಾಗೂ ಒಂದು ಹೆಣ್ಮಗಳನ್ನ ಕರ್ಕೊಂಡು ಹೋಗ್ಬಿಟ್ಟು ವಿಮೆನ್ ಆ್ಯಂಡ್ ಚೈಲ್ಡ್ ಡೇ ಕೊಡೋದು, ಯಾವತ್ತಾದರೂ ಫೈನಾನ್ಸ್ ಮಿನಿಸ್ಟ್ರಿ, ಎಜುಕೇಷನ್ ಮಿನಿಸ್ಟರು, ಈ ಥರ ಮಾಡಬೇಕು ಸರ್ ಅವಾಗೇನೆ. ಬಟ್ ಹೆಂಗಂದ್ರೆ ಈಗ ನೋಡಿ 33% ರಿಸರ್ವೇಷನ್ನೇ ತಗೊಳ್ಳಿ, ಎಷ್ಟು ವರ್ಷ ಆಯಿತು. ಇವಾಗೂ ಏನು ಮಾಡಿದ್ರು, ಐವಾಶ್ ಅಷ್ಟೇ ಬಿ ಜೆ ಪಿಯವರು ಏನು ಮಾಡಿದ್ರು, ಡಿಲಿಮಿಟೇಷನ್ ಆಗಲಿ. ನೋಡಿ ಸರ್, ದೇಶದಲ್ಲಿ ಎಲ್ಲೇ ಹೋಗ್ಬಿಡಿ 50% ಹೆಣ್ಮಕ್ಳು ಇದ್ದೇ ಇರ್ತಾರೆ. ಡಿಲಿಮಿಟೇಷನ್ ಯಾಕೆ ಆಗಬೇಕು? ಏರಿಯಾಲಿ ಎಷ್ಟು ಪಾಪ್ಯುಲೇಷನ್ ಬಂದಿದೆ ಬಿಟ್ಟಿದೆ ಅಂತ ನೋಡೋಕ್ಕೆ. ಡಿಲಿಮಿಟೇಷನ್ ಆಗಲಿ ಬಿಡಲಿ, 33% ಹೆಣ್ಮಕ್ಳು ಕೊಡೋಕ್ಕೆ ಏನೂ ತೊಂದರೆ ಇರಲಿಲ್ಲ. ಅದನ್ನು ಐವಾಶ್ ಮಾಡಾಕಿದ್ರು. ಸೊ ಇದು ಹೆಂಗೆ ಅಂದರೆ 543 ಜನದಲ್ಲಿ 180 ಜನ ಖಾಲಿ ಮಾಡಬೇಕಲ್ಲಿ ಅಲ್ವಾ? ಇಲ್ಲಿ 224 ಜನದಲ್ಲಿ ಎಷ್ಟು ಜನ, 70ರಿಂದ 80 ಜನ ಖಾಲಿ ಮಾಡಬೇಕು. ಯಾಕೆ ಸರ್ ವೋಟ್ ಮಾಡ್ತಾರೆ? ಅವ್ರಿಗೆ ಪ್ರಾಬ್ಲಮ್ ಆದಾಗ. ಸೊ ಇಟ್ಸ್ ಡೆಫಿನೆಟ್ಲಿ ಮೇಲ್ ಡಾಮಿನೇಟೆಡ್, ವೆದರ್ ಇಟ್ ಈಸ್ ಇನ್ ಪಾರ್ಟಿ, ವೆದರ್ ಇಟ್ ಈಸ್ ಇನ್ ಗವರ್ಮೆಂಟ್, ಅಸೆಂಬ್ಲಿಲಾಗ್ಬೋದು, ಪಾರ್ಟಿ ಪಾಲಿಟಿಕ್ಸ್ ಆಗ್ಬೋದು. ನನಗನ್ಸುತ್ತೆ ಇನ್ನು ನಮ್ಮ ಜನ್ರೇಷನ್ನು, ನೆಕ್ಸ್ಟ್ ಜನ್ರೇಷನ್ ಎಲ್ಲ ತುಂಬ ಚಾಲೆಂಜಸ್ ಫೇಸ್ ಮಾಡಿ ನಾವುಗಳು ಸ್ವಲ್ಪ ಕಷ್ಟಪಟ್ಟರೆ ಮುಂದಿನ ಜನ್ರೇಷನ್ಗೆ ಸ್ವಲ್ಪ ಸುಲಭ ಮಾಡಿಕೊಡ್ಬೋದು. ಅಲ್ಲ, ನನಗೆ ಈ ವಿಚಾರದಲ್ಲಿ ಸ್ವಲ್ಪ ಮಹಿಳೆಯರ ಮೇಲೂ ನನಗೆ ಬೇಸರ ಇದೆ. ಯಾಕೆಂದರೆ ಯಾವತ್ತೂ ಕೂಡ ಕೇಳ್ದೇ ಯಾರೂ ಕೊಡಲ್ಲ. ತಾಯಿನೇ ನನಗೆ ಹಸುವಾಗ್ತಿದೆ ಅಂತ ಹೇಳೋವರೆಗೂ ಬಡಿಸಲ್ಲ ಅಂತ ಹೇಳ್ತಾರೆ. ನೀವು ಕೂಡ ನಾಟ್ ಓನ್ಲಿ ಸ್ಪೆಸಿಫಿಕ್ಕಾಗಿ ನಾನು ನಿಮ್ಗಷ್ಟೇ ಹೇಳ್ತಿಲ್ಲ, ಎಲ್ಲರಿಗೂ ಮಹಿಳೆಯರು ಯಾಕೆ ಅದನ್ನು ಧ್ವನಿ ಎತ್ತಿ ಕೇಳಲ್ಲ ಅಂತ. 33% ಬೇಕೇ ಬೇಕು ಅಂತ ಯಾಕೆ ಕೇಳಲ್ಲ? ಭಾಳಷ್ಟು ಕಡೆ ಇದು ಚರ್ಚೆ ಆಗುತ್ತೆ, ಅಷ್ಟೇ ನಿಲ್ಲುತ್ತೆ, ಅದು ಮುಂದುವರಿಯೋದೇ ಇಲ್ಲ ಅಂತ. ಸರ್ ಅಷ್ಟು ವಾಯ್ಸ್ ಇಲ್ಲವಲ್ಲ. ಎಷ್ಟು ಜನ ನೀವು ಯು ಕ್ಯಾನ್ ಓನ್ಲಿ ಕೌಂಟ್ ಅಲ್ವಾ, ನಂಬರ್ ಆಫ್ ಟಾಪ್ ಲೀಡರ್ಸ್, ಕಾರ್ಯಕರ್ತರಿದ್ದೀವಿ, ಮಿನಿಸ್ಟರ್ಸ್ ಆಗಿರೋರು ಆಗ್ಬೋದು. ಇದು ಇಡೀ ಇಂಡಿಯಾಲಿ ಮೇ ಬಿ ಯಾರಾದರೂ ವೆರಿ 33% ರಿಸರ್ವೇಷನ್ ಕಾಂಗ್ರೆಸ್ ಅಂತೂ ಮುಂಚೆಯಿಂದ ತರಬೇಕು ಅಂತಿತ್ತು. ಬಟ್ ಒಂದಲ್ಲ ಒಂದು ಹೌಸಲ್ಲಿ ಅದು ಫೇಲ್ ಆಗ್ತಾ ಬಂತು. ಈ ಸಲನೂ ನಾವು ಕಾಂಗ್ರೆಸ್ ರಾಹುಲ್ ಗಾಂಧಿಯವರು ಹೇಳಿದರು, ಯಾರಂತ ಮೋದಿಯವರಿಗೆ, ಇವಾಗಲ್ಲ 2014 ಪ್ರೈಮ್ ಮಿನಿಸ್ಟರ್ ಆದಾಗೆ ಹೇಳಿದರು ಏನಂತ, 100% ಅನ್ಕಂಡೀಷ್ನಲ್ ಸಪೋರ್ಟ್ ಕೊಡ್ತೀವಿ, 33% ರಿಸರ್ವೇಷನ್ ತೊಗೊಂಡು ಬನ್ನಿ ಅಂತ. ಅವ್ರು ಇನ್ನೂ ತಂದಿಲ್ಲ, ಇವಾಗ ಆಗ್ತಾ ಇದೆ ಅದು. ಅದನ್ನು 28ಗೂ ಆಗಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ಡಿಲಿಮಿಟೇಷನ್ ಆಗಬೇಕು, ಅದು ತುಂಬ ಟೈಮ್ ತೊಗೊಳುತ್ತೆ. ಸೆನ್ಸಸ್ಸೇ ಆಗಿಲ್ಲ, ಸೆನ್ಸಸ್ಸೇ ಈ ಬಜೆಟಲ್ಲಿ ಆಗಿಲ್ಲ. ಸೊ ನೋಡೋಣ ಅದು ಯಾವಾಗ ಆಗುತ್ತೆ ಅಂತ. ಬಟ್ ಸರ್, ರಾಜಕೀಯ ಅನ್ನೋದು ಇಲ್ಲಿನ ಮಾನದಂಡಗಳು ಬಹಳಷ್ಟು ಬೇರೆ ಫೀಲ್ಡ್ಗೆ ಕಂಪೇರ್ ಮಾಡಿದ್ರೆ, ಈಗ ಒಂದು ಎಜುಕೇಷನಿಂದ ನಾನೊಂದು ಕಾರ್ಪೊರೇಟ್ ಕಂಪನಿ ಕೆಲಸಕ್ಕೆ ಸೇರ್ಬೋದು, ಅಲ್ಲೂ ಹಲವಾರು ಡಿಸ್ಕ್ರಿಮಿನೇಷನ್ ಇದೆ, ಇಲ್ಲ ಅಂತಲ್ಲ. ಬಟ್ ರಾಜಕೀಯದಲ್ಲಿ ಏನಂದರೆ ಸರ್, ಹೆಣ್ಮಕ್ಳು ಯಾಕೆ ಜಾಸ್ತಿ ಇಲ್ಲ ಅಂದರೆ, ಇಲ್ಲಿ ಫಿನಾನ್ಷಿಯಲಿ ಯು ಹ್ಯಾವ್ ಟು ಬಿ ಸ್ಟ್ರಾಂಗ್, ಒಂದು ಧೈರ್ಯ ಇರಬೇಕು. ಇನ್ನೊಂದು ಡೆಫಿನೆಟ್ಲಿ ಏನು ಈ ಪ್ರತಿಯೊಂದು ಕ್ಷೇತ್ರದಲ್ಲೂ, ಮೀಡಿಯಲ್ಲಿ ಇಲ್ಲ ಅಂತ ನಾನು ಹೇಳಲ್ಲ, ರಾಜಕೀಯ, ಮೀಡಿಯಾ ಎಲ್ಲ ಕಡೆ ಈ ಒಂದು ಲೈಂಗಿಕ ಕಿರುಕುಳಗಳಿರ್ತವೆ. ಅದನ್ನೆಲ್ಲ ಮೀರಿ ನಾವು ನಿಂತ್ಕೋಬೇಕಂದ್ರೆ ಬಹಳಷ್ಟು ಧೈರ್ಯ ಬೇಕು, ಯಾರನ್ನು ಬೇಕಾದ್ರೆ ಎದುರಾಕೊಳ್ಳುವಂಥ ಧೈರ್ಯ ಬೇಕು. ಸೊ ಹೆಣ್ಮಕ್ಳು ಅವ್ರು ಬೆಳೆದಂಥ ರೀತಿ ಆಗ್ಬೋದು, ಅಥವಾ ಅವ್ರ ಮನೆಯಲ್ಲಿ ತೊಂದರೆಗಳು, ಫಿನಾನ್ಷಿಯಲಿ ಸ್ಟ್ರಾಂಗ್ ಇರೋದು ಬಹಳ ಮುಖ್ಯ ಸರ್ ರಾಜಕೀಯದಲ್ಲಿ. ಸೊ ಅದು ತೊಂದರೆ ಆಗುತ್ತೆ. ಕೊನೆ ಪ್ರಶ್ನೆ ಮೇಡಮ್, ರಾಜ್ಯ ಮಹಿಳಾ ಕಾಂಗ್ರೆಸ್ಸಲ್ಲಿ ಭವ್ಯ ನರಸಿಂಹಮೂರ್ತಿ ಅವರು ಓವರ್ಟೇಕ್ ಮಾಡಿ ಬೆಳೀತಾ ಇದ್ದಾರೆ ಅನ್ನುವಂತಹ. ಮಹಿಳಾ ಕಾಂಗ್ರೆಸ್ ಸರ್, ನಾನು ಮಹಿಳಾ ಕಾಂಗ್ರೆಸ್ಸಲ್ಲಿ ಇಲ್ವೇ ಇಲ್ಲ, ನಾನು ಮೇನ್ ಕಾಂಗ್ರೆಸ್ಸಲ್ಲೇ ಭಾಳಷ್ಟು ಕಡಿಮೆ ಅವಧಿಗೆ ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದ್ದಾರೆ ಅನ್ನುವಂತಹ ಅಸಮಾಧಾನ ಕೆಲವ್ರಿಗೆ. ಸರ್ ನಾನು MLAನೂ ಅಲ್ಲ, ನನಗಲ್ಲ ನಿಮ್ಮ ಪಾರ್ಟಿಯಲ್ಲಿರುವಂತಹ. ನನ್ನ ಪ್ರಕಾರ ಆ ಥರ ಅಸೂಯೆ ಯಾರಿಗೂ ಇಲ್ಲ ಸರ್, ನಮ್ಮ ಪಾರ್ಟಿಲಿಲ್ಲ. ಅವ್ರಿಗೂ ಗೊತ್ತು, ಒಂದು MLA ಟಿಕೆಟ್ ಕೊಟ್ಟಿಲ್ಲ, ಒಂದು MP ಟಿಕೆಟ್ ಕೊಟ್ಟಿಲ್ಲ, ಅಥವಾ ಯಾವ ಗವರ್ಮೆಂಟ್ ಪೊಸಿಷನ್ನು ತೊಗೊಂಡಿಲ್ಲ. ಏನು ಬೆಳೀತಾ ಇದ್ದೀನಿ ಸರ್? ಮ್ಯಾಕ್ಸಿಮಮ್ ನನಗೆ ಸಿಕ್ಕಿರೋದು ಮೀಡಿಯಾದವ್ರು, ನಿಮ್ಮ ಆಶೀರ್ವಾದ, ಜನಗಳ ಆಶೀರ್ವಾದ. ಅದು ಬಿಟ್ಟರೆ ಪಾರ್ಟಿಗೆ ನಾನು ಕೆಲಸ ಮಾಡ್ತಿದ್ದೀನಿ ಹೊರತು ನಾನು ಯಾವ ರೀತಿಯೂ ನಂಗೆ ಪೊಸಿಷನ್ನೂ ನನ್ನ ಒಂದು ಅರ್ಹತೆ ಮೇಲೆ ಸಿಕ್ಕಿದೆ, ಅದಕ್ಕೆ ತಕ್ಕನಾಗಿ ನಾನು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀನಿ. ಎಸ್ ಮೇಡಮ್, ಇನ್ನು 2 ತಿಂಗಳು ನಮ್ಮ ಕೈಗೆ ಸಿಗೋದಿಲ್ಲ.
ಇದರ ಹೊಸ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಹಾಂ, ಇಂಡಿಯನ್ ಮಿಲಿಟರಿ ಅಕಾಡೆಮಿಗೆ ಹೋಗ್ತಾ ಇದ್ದೀನಿ ನಾಳೆ, ಡೆಹ್ರಾಡೂನಲ್ಲಿದೆ. ಈಗ ಇಂಡಿಯನ್ ಮಿಲಿಟರಿ ಅಕಾಡೆಮಿಲಿ ಇದುವರೆಗೂ ಬರೀ ಮೇಲ್ ಆಫೀಸರ್ಸ್ ಅಷ್ಟೇ ಟ್ರೈನಿಂಗ್ ಆಗಿರೋದು. ಎಲ್ಲ ಫೀಮೇಲ್ ಆಫೀಸರ್ಸ್ ಇನ್ಕ್ಲೂಡಿಂಗ್ ಸೋಫಿಯಾ ಖುರೇಶಿ ಅವ್ರನ್ನ ಇಡ್ಬೋದು, ಅದೇ ಎಲ್ಲ ಟಾಪ್ ಫೀಮೇಲ್ ಆಫೀಸರ್ಸ್ ಟ್ರೈನಿಂಗ್ ಆಗಿರೋದು ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ಅಂತ ಚೆನ್ನೈಯಲ್ಲಿದೆ. ಅಲ್ಲಿ NDA ಮತ್ತು IMA, ಇಂಡಿಯನ್ ಮಿಲಿಟರಿ ಅಕಾಡೆಮಿ ಮತ್ತು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ, 2 ಕಡೆ ಹೆಣ್ಮಕ್ಳನ್ನ ಇದುವರೆಗೂ ಒಳಗೆ ಬಿಟ್ಟಿರಲಿಲ್ಲ. ಸುಪ್ರೀಂ ಕೋರ್ಟು 1.5 ವರ್ಷದಿಂದ ಒಂದು ರೂಲಿಂಗ್ ಕೊಡ್ತು, NDA IMA 2ರಲ್ಲೂ ಹೆಣ್ಮಕ್ಳಿಗೆ ಟ್ರೈನಿಂಗ್ ಕೊಡಬೇಕು ಅಂತ. ನಿಮಗೆ ನೆನಪಿದ್ರೆ 18 ಜನ ಹೆಣ್ಮಕ್ಳು NDAಯಿಂದ ಪಾಸ್ ಔಟ್ ಆದರು ಒಂದು ತಿಂಗಳ ಹಿಂದೆ. ಫಸ್ಟ್ ಬ್ಯಾಚ್ ಹೆಣ್ಮಕ್ಳದ್ದು ಅದೇ. IMAಲಿ ಫಸ್ಟ್ ಫೀಮೇಲ್ ಎಂಟರ್ ಆಗ್ತಿರೋದು ಆ್ಯಸ್ ಅ ಕೆಡೆಟ್ ನಾನೇ. ಹಿಸ್ಟಾರಿಕಲ್ 1932ರಲ್ಲಿ ಬ್ರಿಟಿಷ್ ಅವ್ರ ಟೈಮಲ್ಲಿ ಹೆಚ್ಚು ಇಂಡಿಯನ್ ಆಫೀಸರ್ಸ್ನ ಆರ್ಮಿಗೆ ಸೇರಿಸ್ಕೊಳ್ಳೋಕ್ಕೆ ಅಂತ ಸ್ಟಾರ್ಟ್ ಮಾಡಿರ್ತಿದ್ದು ಈ ಅಕಾಡೆಮಿ. ನಂತರ ಇವಾಗ ಟಾಪ್ ಸ್ಯಾಮ್ ಮನೆಕ್ಷಾ ಅವರು ಇರ್ಬೋದು, ಎಲ್ಲರೂ ಟ್ರೈನಿಂಗ್ ಆಗಿರೋದು IMAಲೆ. ಅಲ್ಲಿಗೆ ನಾನು ಹೋಗ್ತಾ ಇದ್ದೀನಿ ನಾಳೆ, ಫಸ್ಟ್ ಫೀಮೇಲ್. ಥ್ಯಾಂಕ್ ಯು ಮೇಡಮ್, ಒಳ್ಳೆಯದಾಗಲಿ. ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸರ್, ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು.